ಕಾಂಗ್ರೆಸ್ ನಾಯಕರಿಂದ ಇತ್ತೀಚೆಗೆ ಅಮೃತವನ್ನು ಸವಿಯಬೇಕಾಗಿರ್ತಕ್ಕಂಥ ನಾಲಿಗೆಯಲ್ಲಿ ಹೇಸಿಗೆಯ ಮಾತುಗಳು ಬರ್ತಾ ಇರತಕ್ಕಂಥದ್ದು ವಿಪರ್ಯಾಸ. ನಾಲಿಗೆಗೆ ಒಂದು ಬೆಲೆ ಇದೆ, ಅದಕ್ಕೊಂದು ಗೌರವ ಇದೆ. ನಾಲಿಗೆ ಒಂದು ಜೀವನದ ಉತ್ತಮ ಮಟ್ಟವನ್ನು ಕೂಡ ಪ್ರದರ್ಶನ ಮಾಡ್ತದೆ, ಒಂದು ಕೆಟ್ಟ ಪರಂಪರೆಯಾಗೂ ಕೂಡ ಸೃಷ್ಟಿಗೆ ಕಾರಣವಾಗ್ತದೆ. ಅದಕ್ಕೆ ನಾನು ಹೇಳಿದ್ದು, ಅಮೃತ ಸವಿಯಬೇಕಾದ ನಾಲಿಗೆ ಹೇಸಿಗೆಯ ಮಾತುಗಳನ್ನು ಮಾತಾಡಿದರೆ ಅದಕ್ಕೆ ಏನೂ ಗೌರವ ಇರೋದಿಲ್ಲ. ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ದೇಶದ ಪ್ರಧಾನಮಂತ್ರಿಯೊಬ್ಬರನ್ನ ಕೆಟ್ಟ ಪದ, ಏನು ಪದ ಅದು, ಹೇಡಿ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೂ ಮುಂಚೆ ಇದೇ ರೀತಿಯ ಪದಗಳನ್ನು ಬಳಸಿದರು. ನೋಡಿ, ಸರಿಸಮಾನ ಸ್ಥಾನಮಾನದಲ್ಲಿರ್ತಕ್ಕಂಥವರು ಕೆಲವು ಸಾರಿ ಟೀಕೆ ಮಾಡುವ ಸಂದರ್ಭದಲ್ಲಿ ಲಘುವಾಗಿ ಮಾತಾಡಿದ್ರೂ ಕೂಡ ಅವರವರ ಎತ್ತರಕ್ಕೆ ಅದು ಸರಿವಿ ಹೋಗ್ಬೋದು. ಆದರೆ ಒಬ್ಬ ಯುವಕ, ಸಣ್ಣ ವ್ಯಕ್ತಿ ದೇಶದ ಪ್ರಧಾನಿಯನ್ನ ಇಷ್ಟೊಂದು ಕಠಿಣವಾದ ಪದಗಳಿಂದ ನಿಂದಿಸಿದರೆ ಇದೊಂದು ವಿಪರ್ಯಾಸ ಅಂತ ನಾನು ಹೇಳ್ಬೋದು. ಆದರೆ ಅವರ ಅಭಿಮಾನಿಗಳು, ಪ್ರಧಾನಮಂತ್ರಿಯೊಬ್ಬರನ್ನು ಗೌರವಿಸ್ತಕ್ಕಂಥ ಈ ದೇಶವಾಸಿಗಳು ಅವರನ್ನು ಬಹುಶಃ ಕುನ್ನಿಗೆ ಹೋಲಿಸಿಬಿಡ್ತಾರೆ. ಅದನ್ನು ನಾನು ಹೋಲಿಸಲ್ಲ ಆ ಥರ. ಇದನ್ನು ಅರ್ಥ ಮಾಡ್ಕೊಳ್ಬೇಕು.